ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ ನಿಮ್ಮ ಮನೆ ತೋರ್ಸ್ ನಡಿಯ ನನ್ನ ಮೇಲೆ ಹಾಕೋದು ಕುಂತಿರೋ ನೋಡ್ತಿರೋ ನೋಡ್ರೆ ಭಯ ಆಯ್ತು ನನಗೆ. ಗರ್ಲ್ಸ್ ಯೂನಿವರ್ಸಿಟಿ ಹೊಡಿತಾರೆ. ಇವತ್ತೇನೋ ಕೇಸ್ ಮಾಡಿಸ್ಬಿಟ್ಟು ಒಳಗಾಕ ಕೆಲಸ ಅಂತೂ ಇವರು ಪ್ಲಾನ್ ಮಾಡಿದ್ದಾರೆ. ಕೇಸ್ ಇಂಟ್ರೆಸ್ಟ್ ಇದ್ರೆ ಪಕ್ಕ ಒಳಗಾಕ. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಸೆಂಡ್ ರೆಸ್ಯೂಮ್. ಅಪಾಯಿಂಟ್ ಸ್ಪೆಲ್ಲಿಂಗ್ ಹೇಳು. ನಮಗೆಲ್ಲ ಗೊತ್ತಾಗೋಯ್ತು. ಲೈಟ್ ನೋಡು, ರೋಡ್ ನೋಡ್ಕೊಂಡು ಓಡಿಸ್ಲಾ. ಏನ್ ಗೊತ್ತಾ, ಹೋಗ್ತಾ ಇರ್ತೀವಿ ಇದಕ್ಕಿಂತ ದಬಾಕ ಬಿಡ್ಬೇಕೀಗ ನಾವು. ನಮ್ಮಪ್ಪನ ಗಾಡಿ ಬೇರೆ ಬಾಡಿಗೆ ಏನಾದ್ರು ಗಾಡಿ ಅಲ್ಲೇ ಅವ್ರು ಹುಡುಗಿರು ಇರ್ತಾರೆ ರಸ್ತೆಯಲ್ಲಿ. ಈ ನನ್ನ ಮಕ್ಕಳು ಹೇಳೋ ಅಡ್ರೆಸ್ಗಳೆಲ್ಲ ಹುಡುಗಿರಿರೋ ಜಾಗಗಳು. ಕುಡ್ದಿರೋ ಜಾಸ್ತಿ ಆಗ್ಬಿಟ್ಟು ನನ್ನ ಮಗ ನಾನು ಹಿಂಗಲ್ಲ. ಕುಂತಿರೋ ನೋಡ್ತಿರೋ ನೋಡ್ರೆ ಭಯ ಆಯ್ತು ನನಗೆ. ಪಾಪ ಅಂತವನೇ, ಭಯ ಆಯ್ತು ಅಂತವನೇ. ಕೊರೋನಾ ಏನಾಯ್ತು ಯೂನಿವರ್ಸಿಟಿಲಿ ಏನಲ್ಲ ಇದು ಲೈಟಿಂಗ್. ಗರ್ಲ್ಸ್ ಯೂನಿವರ್ಸಿಟಿ ಅಂದ್ರೆ ಗರ್ಲ್ಸ್ ಒಳ್ಳೊಳ್ಳೆ ಗರ್ಲ್ಸ್ ಅದ ಯೂನಿವರ್ಸಿಟಿ. ನೋಡ್ರಪ್ಪ ನಿಜಾನ ಜಾಸ್ತಿ. ಅಡ್ರೆಸ್ ಕೇಳೋಣ ಅಣ್ಣ, SIT ಎಲ್ಲಿ ಬರುತ್ತೆ ಅಂತ ಕೇಳೋಣ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ನಮ್ಮ ಹತ್ರ ಇದ್ದಿದ್ದು ಎರಡೇ ಟೊಮೊಟೊ, ಕೊಳ್ತಾಗಿರೋ ಮೆಣಸಿನ್ಕಾಯಿ, ಒಳ್ಳೆ ಮೆಣಸಿನ್ಕಾಯಿ. ಎಲ್ಗೋಬೇಕಲ್ಲ ಎಲ್ಲಿ ಸ್ಟ್ರೀಟ್ ಹತ್ರ ಎಲ್ಲ ಆಫ್ ಮಾಡ್ದವ್ರೆ. ಅವ್ರು ನಮ್ಮನ್ನು ಪೊಲೀಸವ್ರು ಬಂದು ಚಿಕ್ಕದ ಮೇಲೆ ಹೊಡಿತಾರೆ. ತುಮಕೂರಲ್ಲಿ ಬ್ಲಾಗಿಂಗ್ ಮಾಡೋಕ್ಕೆ, ಮಧ್ಯರಾತ್ರಿ ಟೀ ಕುಡಿಯೋಕ್ಕೆ ವ್ಯೂ ಇರೋಂಥ ಜಾಗ ಇದ್ರೆ ಹೇಳ್ರಪ್ಪ ಇವನಿಗೆ. ಎಲ್ಲರೂ ನಮ್ಮ ನೆಕ್ಸ್ಟ್ ಬ್ಲಾಗರ್ ಇವನೇ. ಮಕ ನೀಟಾಗಿ ನೋಡ್ಕೊಂಡಿರಿ. ಸ್ಮೈಲ್ ಮಾತ್ರ ಬಿಡ್ತಾನೆ. ಸ್ಮೈಲಿ ದರ್ಶನ್ ಅಂತ ಬೇವರ್ಸಿ ನನ್ನ ಮಗ. ಮಕ್ಕಳು ಕಳ್ಳ ಇದ್ದಂಗ ಅವನೇ. ಪಕ್ಕ ಮಕ್ಕಳು ಕಳ್ಳ ನನಗೆ ಕಣ ನೀನು. ಹಂಗಂತಲ್ಲ ಮಚ್ಚ. ಇಲ್ಲಿ ಇವಾಗ ತಾನೇ ಶುಗರ್ ಮಾತ್ರ ತಾಂಡವ್ ನೀವು ಬೇವರ್ಸಿ. ನೀನ್ ಎಟ್ಟಿದ್ದೆ. ನಾನು ಹೇಳ್ತಿದ್ದ ಮಚ್ಚ.
ಇವನು ಯಾರು ಕುಡ್ದವನು ನಿಜ ಎದ್ದವನು ಇವನು. ಗೊತ್ತಿಲ್ಲ ಮಚ್ಚ ನಂಗೂ. ಪೆಟ್ರೋಲ್ ಖಾಲಿ ಆಗೋವರೆಗೂ ತಿರ್ಗಾಡೋಣ. ಖಾಲಿ ಆದ್ಮೇಲೆ ಅವ್ನ ಇರೋದು 50 ರೂಪಾಯಿ ಪೆಟ್ರೋಲು. ನಾನು ಬೆಂಗಳೂರಿಗೆ ಹೋಗ್ತೀನಿ. ಯಾರು ಬೆಂಗಳೂರಿಗೆ ಹೋಗಿ ಎಷ್ಟು ಜನ ಜೀವನ ಹಾಳು ಮಾಡೋನು ಮಚ್ಚ ಅವನ ಜೀವನನೇ ಉದ್ಧಾರ ಪಡ್ಕೊಳಕ್ಕಾಗ್ತಿಲ್ಲ. ಅಲ್ಲ ಇವೊಂದೊಂದು ಸ್ಟೋರಿ ಐತೆ, ಇವೊಂದೊಂದು ಸ್ಟೋರಿ ಐತೆ. ನಾನು ಇವತ್ತು ರಿವೀಲ್ ಮಾಡಲೇಬೇಕು. ನಂದೇನ ಮಾಡ್ಕೊ, ನಾನು ಎಡಿಟ್ ಮಾಡ್ಕೊಂತೀನಿ, ಎಲ್ಲ ಕಟ್ ಮಾಡ್ತೀನಿ. ಬೇಡ ಸುಮ್ಮನಿಲ್ಲ. ಮನೇಲಿ ನೋಡ್ರು ಮೆಟ್ನಲ್ಲಿ ನಿಜ ನಂಗೆ ಯಾವ ಸ್ಟೋರಿನೂ ಗೊತ್ತಿರ್ಲಿಲ್ಲ. ನಾನು ಸುಮ್ಮನೆ ಕೇಳಿದೆ ಮೆಟ್ನಾಗ ಹೊಡಿಯೋ ಸ್ಟೋರಿ ಅಂತ ಐತೆ. ಹೇಳ ಮಚ್ಚ. ನಂಗೆ ಇವಾಗ ಟೀ ಕೊಡ್ತಿದ್ರೆ ನಾನಂತೂ ಏನು ಹಾಕಲ್ಲ. ನಂದು ನಿಂದು ಗೆಳೆತನ ಎಷ್ಟು ವರ್ಷದ್ದು, ಜನ್ಮಗಳ ಗೆಳೆತನ ನಮ್ದು. ನಾನು ನಿನ್ ಬಗ್ಗೆ ಮಧ್ಯರಾತ್ರಿ ತಲ್ದಂಗೋ ಕೆಲಸ ಅಂದ್ರೆ ಇದೇ ನನಪ್ಪ. ಗ್ರೇಟ್ ಡೀಲ್. ಅಲ್ಲ ಮಚ್ಚ ನಮ್ನೇ ತೆಂಗ್ ಬಿಡ್ತಾರ ವಿಷಯಗಳೆಲ್ಲ ಗೊತ್ತಾಗ್ಬಿಟ್ರೆ. ನಾವು ಮಾಡೋ ಕೆಲ್ಸಗಳೆಲ್ಲ ಮನೇಲಿ ಗೊತ್ತಾಗ್ಬಿಟ್ರೆ ಮನೆಗೆ ಸೇರ್ಸಲ್ಲ. ಅಟ್ಲೀಸ್ಟ್ ಟೈಮ್ ವಿಷ ಹಾಕ್ಬಿಡ್ತಾರ ಒಂದೇ ಸಲ. ಇರಕ್ಕೆ ಬಿಡಲ್ವೋ? ಅಲ್ಲಿ ವಿಷ ಹಾಕ್ಬಿಡ್ತಾರೆ. ಪಾಪ ಪುಟ್ಟ ಬಾಯಿಲಿ ಸತ್ತೋದ್ಮೇಲೆ ಉಳ್ಳೋದು ಇಲ್ಲ. ನಿಂಗೆ ಯಾಕೆ 6-3 ಅಡಿ ವೇಸ್ಟ್ ಅಂತ ಇಬ್ರು ಬರ್ತಾ ಇದೀವಿ. ಇವನು ಹಿಂದೆಗೆ ನೋಡಿ ಹೆಂಗ್ ಗೊತ್ತಾಗ ಇವನು. ಮಚ್ಚ ಬೆಳಗ್ಗೆ ಅಂತಲ್ಲ ಮಚ್ಚ. ರಜನಿಕಾಂತ್ ಹುಯ್ ಸಾ. ರಜನಿಕಾಂತ್ ಸ್ಪೀಡಾಗ ನಾವು ಹೋಗೋ. ಏನೋ ಹಿಂಗೆ ಎತ್ಕೊಂಡ್ಬಿಟ್ಟೈತೆ. ಏನೋ ಹಿಂಗೆ ಎತ್ಕೊಂಡ್ಬಿಟ್ಟೈತಲ್ಲೋ. ಅದಕ್ಕೂ ಮೂಡ್ ಬಂದೈತೆ ನೈಟ್ ಅಲ್ವಾ? ಬಂದು ಹೋಗಿ ಬಂದು ಸೌರ್ತಾವ್ರಲ್ಲ ಇವರು. ಎಲ್ಲ ಕಡೆ ನೋಡ್ತಾ ಇರೋದು ಗಾಯ್ಸ್. ಜಿಮ್ಮಿಂಗ್ ಎಲ್ಲ ಹೋಗಿ ಒಳ್ಳೆ ಗಂಡಸರಿಗೆ ಯಾವುದು ಸಾಂತ್ವನ ಕೇಂದ್ರ ಇಲ್ಲ ಕಣ. ಆಮೇಲೆ ನಾನು ಎಲ್ಲಿಗೋ ಕಂಪ್ಲೇಂಟ್ ಕೊಡ್ಲಿ? ಅಪ್ಪಿ ಇಲ್ಲೆಲ್ಲರೂ ಎಲ್ಲಿ ಕೂತ್ಕಂತೀಯ? ಪೊಲೀಸರು ಬಂದು ತಿಗಲ್ ಮೇಲೆ ಲಾಟಿ ಇಡ್ತಾರೆ. ಪೊಲೀಸ್ ಬಂದಾಗ ಹೇಳು ನೀ ಪೋಲಿನಪ್ಪ ನೀನು. ಹೆಂಗೆ ಹೇಳಣ್ಣ? ನೀ ಪೋಲಿನಪ್ಪ ನೀನು. ಜಾಗ ಚೆನ್ನಾಗಿ ಏನೋ ಮಾಡ್ತಾ ಇದೀವಿ ನಾವು. ಯಾರನ್ನ ಕೇಳಿದ್ರೆ ಆಸ್ಪತ್ರೆಗೆ ಪ್ರೆಗ್ನೆಂಟ್ ಇದ್ರು ನಮ್ಮ ಪ್ರೆಗ್ನೆಂಟು. ಇಲ್ಲಿ 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 ಚೂರು ಕೈ ತೆಗಿ ಪ್ರೆಗ್ನೆಂಟ್ ಇದ್ರು ಡೆಲಿವರಿ ಬಂದಿದ್ವಿ ಅಂತ ಹೇಳೋಣ. ಯಾವ ಬ್ರ್ಯಾಂಡ್ ಅಂತ ಕಮೆಂಟ್ ಹಾಕಿರಪ್ಪ. ಇವ್ ನೋಡ್ರಿ ಸಾಂಪ್ರದಾಯಿನಿ ಬಂದ. ಸೊಪ್ಪಿನಿ ಬೋಸ್ತರಿಗೆ ಬಂದು ನಿನಗೆ ಲೀಗಲ್ ಇಲ್ಲಿ ನಿಂತ್ಕೊಂಡು ನಾವ್ ಹಿಂಗ್ ಕಿರ್ಚಾಡಿದ್ರೆ ಪಕ್ಕಾ ಪೊಲೀಸ್ 10 ನಿಮಿಷದಲ್ಲಿ ಬರ್ತಾರೆ. ನಂಗಂತೂ ಗೊತ್ತಿಲ್ಲ. ಇವತ್ತೇನೋ ಕೇಸ್ ಮಾಡಿಸ್ಬಿಟ್ಟು ಒಳಗಾಕ ಕೆಲಸ ಅಂತೂ ಇವರು ಪ್ಲಾನ್ ಮಾಡಿದ್ದಾರೆ. ರಾತ್ರಿ 12 ಗಂಟೆ ಕರೆಯಕ್ ಬಂದ್ರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನಗೆ ಕೆಲಸ ಇಸ್ಕೊಣೋ. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬನೇ ಮಗ. ನೀನು ಇವನು ಒಬ್ಬನೇ. ಪಕ್ಕ ಕಳ್ಳ ಕಳ್ಳನೇ ಇವ್ನು. ನೋಡಿ ನೀಟಾಗಿ ನೋಡ್ರಿ ಅವೆಲ್ಲ. ರಜನಿಕಾಂತ್ ಇದ್ದಂಗೆ ಮಚ್ಚ. ಈ ರಜನಿಕಾಂತ್ ನಿಜವಾಗ್ಲೂ ಕಣೋ ಬಾವಿಗೆ ಬಿಟ್ಬಿಟ್ಟ ಕಣ ಈ ಮಾತು ಕೇಳಿದ್ರೆ. ನಾನು ಹೆಂಗಿದ್ದೀನಿ? ಪ್ರಭಾಸ್ ಇದ್ದಂಗಿದೆ ಮಚ್ಚ. ನೀನು ಅವಾಗ ಹೇಳ ನನ್ನ ಬಗ್ಗೆ. ಇವನು ನೋಡ್ಕೊಳಕ್ಕೋಸ್ಕರ ನನ್ನನ್ನು ಸುಮ್ಮನೆ ಪ್ರಭಾಸು ದೇವದಾಸು ಅಂತ ಅವನು. ಇವನು ಇಲ್ಲಿದೆ ನೋಡಿ ಆಕ್ಚುಯಲ್ ಲವರ್ ಬಾಯ್ ವಿಜಯ್ ದೇವರಕೊಂಡ ಇದ್ದಂಗೆ. ವಿಜಯ್ ದೇವರಕೊಂಡ ಎಕ್ಸ್ಟ್ರಾ ಸ್ಮಾಲ್ ಸೈಜ್ ವಿಜಯ್ ದೇವರಕೊಂಡ. ಸ್ಮಾಲ್ ಸೈಜ್ ಬರೀ ಸ್ಮಾಲ್ ಅಲ್ಲ, ಎಕ್ಸ್ಟ್ರಾ ಸ್ಮಾಲ್. 4 ಜನ ಹೋಯ್ತಾರ ಕಣ ಡಿಯೋದಲ್ಲಿ. ಹುಡುಗಿನ ಹಾಕದ ಇಲ್ಲ ಬರೀ ಹುಡುಗರು. ಇವನೊಂದು ಸಿಗ್ನೇಚರ್ ಸ್ಟೈಲ್ ಆಗೈತ್ ಕಣ. ಇವನ್ ಮುಂದೆ ಯಾವಾಗ ಕ್ಯಾಮ್ರಾ ಇಟ್ರು ಅಲ್ಲೋಡು. ಎಲ್ಲೆಲ್ಲಿ ನಿಂತಿದ್ವಿ ತೋರ್ಸು.
ಇವಾಗ ಸದ್ಯಕ್ಕೆ ನಾವಿರೋದು ಸ್ಟೇಡಿಯಂ ಇಡ್ತಾರೆ ಅಬಿಗೆ ಯಾವ ನಾಯಿಗಳು ಅಂತ ಗೇಟ್ ಹಾಕ್ತಾವ್ರೆ. ನಾವು ನಾಯಿ ತರ ಕಾಣ್ತಿದೀವ. ಪಕ್ಕ ಇವನ್ ಜೂಲ್ ನಾಯಿ, ನಾನು ಯಾವ್ದು ಡಾಬರ್ ಮ್ಯಾನು, ಇವನ್ ಯಾವ್ದು ಅಂತ ನೀವೇ ಹೇಳ್ರಪ್ಪ, ನಂಗಂತೂ ಗೊತ್ತಿಲ್ಲ. ಪಿಟ್ಬುಲ್ ಪ್ರೆಗ್ನೆಂಟ್ ಬುಲ್ ಇದು. ಪ್ರೆಗ್ನೆಂಟ್ ಪಿಟ್ಬುಲ್ ಪ್ರೆಗ್ನೆಂಟ್ ದೊಡ್ಡ ಪ್ರೆಗ್ನೆಂಟ್ ಬುಲ್. ಪ್ರೆಗ್ನೆಂಟ್ ಅನ್ಬೇಡ್ರಿ. ನೋಡ್ರಲ್ಲ ಅವ್ನು ನೀಟಾಗಿ ನೋಡ್ರಲ್ಲ, ಪ್ರೆಗ್ನೆಂಟ್ ಅನ್ಬಾರ್ದಂತ. ನೋಡಿದ್ರ ಸುಮ್ಮನೆ ಇದ್ರು ಮೆಲ್ಲನೆ ಬತ್ತಾಳಂತೆ ಅವಳು. ಅಲ್ಲಿ ಅಂಕಲ್ ನೋಡ್ತೀನಿ ಕಳ್ಳ. ನೀನ್ ಯಾಕ್ಲ ಅಂಕಲ್ ತಕೋಯ್ತ್ಯಾ? ಅಂಕಲ್ ನಮ್ಮೆಲ್ಲ ಅಟ್ಟಿಸ್ಕೊ ಬರ್ತಾರೋ ಅಂತ. ಮಚ್ಚ ನಾವು ಓಡೋಬಿಡೋಣ. ನಾವಿಬ್ರು ಓಡೋಗ್ಬಿಡ್ತೀವಿ, ಇವನ್ ಪ್ರೆಗ್ನೆಂಟ್ ವುಮನ್ ಓಡಕ್ಕಾಗಲ್ಲ. ಅಂಕಲ್ ಬಂದಾಗ ಯಾಕೆ ನನ್ ಗೊತ್ತಾಗ್ಲಿಲ್ವಾ ನಿಂಗೆ? ಮೊನ್ನೆ ಇಲ್ವಲ್ಲ ಜೊತೆಲಿ ಅಂತಾನು. ಅಂಕಲ್ಗೆ ಡೌಟ್ ಆಗುತ್ತೆ, ನಾನು ಯಾವ ಅಂಕಲ್ ಯಾರ ಜೊತೆ ಹೋಗಿದೆ? ನೀನಾ? ನಂಗೆ ಗೊತ್ತಿರ್ಲಿಲ್ಲ. ಬಾ, ಯಾಕೆ ಅಲ್ಕೋತಿದ್ಯಾ? ಇಲ್ಲಿಗೆ ಬಾ, ಒಳಗಡೆ ಬಿಟ್ಕೊತಿದ್ದೆ. ಈ ಕರೆ ಮುಚ್ಚಿಗೆ ಅಂಕಲ್ ಹೋಗಿರ್ತಾರೆ ಅಂತೀಯ? ಅವನಿಗೆ ಡಿಮ್ಯಾಂಡ್, ಅವನೇ ಉಕ್ಕಂತಾವ್ನೆ. ಅವನಿಗೆ ತೋರಿಸ್ಕೊಳ್ಳೋ ಇಂಥ ವಿಷಯನೆಲ್ಲ ನನ್ನ ತರಲೇಬೇಡ. ಅಲ್ಲ ಮಚ್ಚ, ಅದು ಹೇಳು ಮಚ್ಚ, ನಿನ್ ಡಿಮ್ಯಾಂಡ. ನಿನ್ ಡಿಮ್ಯಾಂಡ್ ಹೇಳೋ ಮಚ್ಚ. ನನ್ ಡಿಮ್ಯಾಂಡ್ ಅಲ್ಲ ಮಚ್ಚ, ನಿಂದು. ನಿಂದು ಹೇಳು ಮಚ್ಚ. ನನ್ ಡಿಮ್ಯಾಂಡ ಮಚ್ಚ, ನಿನ್ ಡಿಮ್ಯಾಂಡ್ ಹೇಳು ಮಚ್ಚ. ಮಚ್ಚ ನಿನ್ ಡಿಮ್ಯಾಂಡ್ ಫೋನ್ ಹಾಕೆಲ್ಲ ಕೂಗ್ತಾರ ಕೊಡು. ನೋಡೋ ನಿಲ್ಸೇ ಬಿಡ್ತೀನಿ. ಸರಿ, ಇವನಿಗೆಲ್ಲ ಫೋನ್ ಹಾಕಿ ಕರೀತಾರೆ ಅಂದ್ರೆ ಅಲ್ಲ ನಮ್ ಬಾಳೆ ವೇಸ್ಟ್. ಲೇ ಏನು ನಿನ್ನ ಮಾಡ್ಬೇಕಾ? It was at this moment he knew. He fucked up. ಹುಡುಕಾಕಲ್ಲ. ನಂಗೆ ಡೌಟ್ ಇತ್ತು ಕಣ, ಇಂಜಿನಿಯರಿಂಗ್ ಹೋಗ್ಬೇಕಾರೆ ಡೌಟ್ ಇತ್ತು. ಲೇ ಪಾಪ ಕಣ, ಡ್ರಾಪ್ ಕೊಡಕ್ಕೆ ಅಂತ ಕುಡ್ರಸ್ಕೊಂಡ ಅವ್ನು ನೋಡ್ರಿ ಎಲ್ಲೆಲ್ಲ ಯಾವ್ದಾದ್ರು ಗೇಸ್ ಇಂಟ್ರೆಸ್ಟ್ ಇದ್ರೆ ಇವನಿಗೆ ದಯವಿಟ್ಟು ಕಮೆಂಟ್ ಮಾಡಿ. ಗೇಸ್ ಮೇಲೆ ಇವ್ನಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ನಾ ಕಾಲೇಜ್ ಹಾಕೊಂಡಕ್ಕಳ್ಳ. ನಿಮ್ಗೆ ಸಾಕ್ಷಿ ಅಂದ್ರೆ ಇಲ್ಲಿದೆ ನೋಡಿ. ಮಚ್ಚ ಅವ್ನ ಗೊತ್ತಾ, ನನ್ನ ದೂರಕ್ಕೆ ಬಿಡ್ರಿ ಅಂತ ಅಂದ. ಇವನು ಟೀ ಕೊಡ್ತಾನೆ ಅಂತ ಇವಾಗ ಯಾವ್ದಾದ್ರು ಹೆಸರು ಹೇಳ್ತಾವ್ರೆ. ಮತ್ತೆ ಸುಮ್ನಿಲ್ಲ ಲೇ, ಅವ್ನು ಹಾಕ್ಬೇಡ, ಸುಮ್ನಿಲ್ಲ ಬಸ್. ತುಂಬಾ ಇಂಟ್ರೆಸ್ಟ್ ಇದೆ ಗೈಸ್. ಅಭಿ ಇವ್ದೇನಾದ್ರು ಹೆಸರು? ಇದವ್ರ ಮಚ್ಚ, ಕೈ ಮುಕ್ಕಾಡ್ರು ಅವ್ರ ಮನೆದವ್ರ ಹೆಸರು ಏನ್ ಮಚ್ಚ? ಇಲ್ಲಿಗೆ ಕಂಟೆಂಟ್ ಕ್ಲೋಸ್ ಇಲ್ಲ, ಗೈಸ್. ಇಲ್ಲ, ಮತ್ತೆ ಇಲ್ಲ, ನಾಳೆ ಇರೋ ಸಿಗುವ, ಮನೆ, ಇರೋ ಮನೆ. ಮುಂದಿನ ವಾರ ಸಿಗುವ. ಬೈ. ಇರೋ ಅಲ್ಲಿ ಇವ್ರ ಮನೆ ಅವರು ಪಾಪ ಡೈಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನೆಲ ಸಾರಿಸಿ ಎಲ್ಲಾನು ಮಾಡ್ತಿದ್ದ. ಒಂದ್ ಮಾತು ಹೇಳ್ತೀನಿ, ಆ ದೇವ್ರೆಲ್ಲೋ ಚೆನ್ನಾಗಿದ್ದಾರೆ. ದಯವಿಟ್ಟು ಅವ್ರ ಹೆಸರೆತ್ತಿ ನಾವು ಮೆಟ್ನ ಕೊಡಿಸ್ಕೊಂಡು ಪೊಲೀಸ್ ಕೇಸ್ ಆಗಿ ಇವಾಗ ತಾನೇ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಯಾಕೆ ಬೇಕು? ಆಮೇಲೆ ನಮ್ನೇ ಕರ್ಸ್ಬಿಟ್ಟು ಅಲ್ಲಿ ಸ್ಟೇಷನ್ ಇವನನ್ನ ಮಾತ್ರ ನಾನು ಪಕ್ಕ ಒಳಗೆ ಹಾಕಿಸ್ತೀನಿ ನಮ್ ದೇವ್ರ ಹೆಸರು ತೆಗೆದ್ರೆ. ಎಲ್ಲ ಮ್ಯೂಟ್ ಮಾಡ್ತೀನಿ ನಾನು, ಎಲ್ಲ ಟುಯಿ ಅಂತ ಹಾಕ್ತೀನಿ. ಇವ್ರ ದೇವ್ರ ಹೆಸರು ಹೇಳೋ ಪ್ಲೀಸ್. ಇವ್ರ ದೇವ್ರ ಹೆಸರು ನಿಮ್ದು? ಇವ್ರ ದೇವ್ರ ಸಿಗಂದೂರೇಶ್ವರಿ. ಸಿಗಂದೂರು. ಇದನ್ ಮಾತ್ರ ಹಾಕ್ತೀನಿ. ತಿರುಪ್ತಿ ಮಚ್ಚ, ತಿರುಪ್ತಿ ಅಂತ ಇವ್ರದ್ದು. ಇವಂದು ಗಂಡಸರ ದೇವ್ರ ಹೆಸರು ಹೇಳು. ದೇವ್ರ ಹೆಸರಾದ್ರು ಹೇಳು. ದೇವ್ರ ಅನ್ಸುತ್ತೆ ಅಲ್ಲನಾ? ನಿಮ್ ಬಂದವರು ಬಂದವರು ಯಾವ್ದ ಹೆಣ್ದೇವ್ರ ಹೆಸರು ಹೇಳ್ದ? ಮನೆದೇವ್ರು. ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ. ನಾವು ಆ ಮೀನಲ್ಲಿ ಹೇಳಿಲ್ಲ. ಬಗ್ಸ್ ಹೊಡೆದ್ಬಿಟ್ರು ನಮ್ದು ಆ ಮೀನಲ್ಲಿ ಹೊಡಿಲಿಲ್ಲ ಅಂತಾರೆ. ನೀವು ಏನಾದ್ರು ಕಾಂಟ್ಯಾಕ್ಟ್ ಮಾಡಂಗಿದ್ರೆ ಮಿಸ್ಟರ್ ವೇದಮೂರ್ತಿ, ಬಸಯ್ಯ, ಪ್ರಭು ಸ್ವಾಮಿ ಶಾಸ್ತ್ರಿ. ಒಟ್ನಾಗ ನನಗೆ ನಾಳೆ ಪೇಪರ್ ಬೀಳ್ಬೇಕು ಟೇಬಲ್ ಮೇಲೆ. ಏನ್ರಿ ನಾನು ಕೆಲಸ ಮಾಡ್ತಾ ಇರೋದು ಇವ್ರ ತೋಟದಲ್ಲಿ, ಮಣ್ಣೋರ ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು
ನೀವು ನಾ ಯಾವ ಆಫೀಸಲ್ಲೂ ಕೆಲಸ ಮಾಡ್ತೀವಿ ಏನು ಬಸ್ಯಾ ನಾನು ಖಂಡಿಸ್ತೀನಿ. ಅಲ್ಲ ಮಚ್ಚ, ಈ ವಿಡಿಯೋ ವೈರಲ್ ಆದ್ರೆ ನಿನ್ ವಾಪಸ್ ಬಂಡ್ಲೆಲ್ಲ ಮಣ್ಣು ಹೊರಕೋಬೇಕಾಗ್ತದ ಮಚ್ಚ. ಅದಕ್ಕೆ ಹೇಳ್ತಾ ಇರೋದು ಅಡ್ವಾನ್ಸ್ ಪ್ರೀ ಪ್ಲಾನಿಂಗ್ ಬುಕ್ಕಿಂಗ್ ಈಗ್ಲೇ ಅಂತ. ಯಾರಾದ್ರೂ ದಯವಿಟ್ಟು ನಿಮ್ ತೋಟಕ್ಕೆ ಇರೋ ಮಣ್ಣೊರಕ್ ಬರ್ತೀನಿ. ಯಾರಾದ್ರೂ ನನ್ ಜೊತೆ ಬರೋರಿದ್ರೆ ಇಂಟ್ರೆಸ್ಟೆಡ್ ಇವ್ರ ತೋಟದಲ್ಲಿ ಕೆಲಸ ಖಾಲಿ ಇದಾವೆ. ಸಂಬಳ ಟೈಮಿಗೆ ಕೊಡ್ತಾನೆ. ಟೈಮಿಗೆ ಎಲ್ಲ ಕೊಡ್ತಾನೆ. ಎಲ್ಲ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ರೆಸ್ಯೂಮ್ ಕಳ್ಸಿ. ಇವನ್ ಮುಷ್ಟಿ ನೋಡ್ಬೇಡಿ. ಯಾಕೆ ಮಚ್ಚ? ಮಣ್ಣು ಅಂಕಲರೇ ಮಚ್ಚ, ಮಣ್ಣು ಅಂಕಲರೇ. ನಿನ್ನೆ ಹೊರಕ್ ಬರೋದವರು. Interested people can send resumes. We will ಮಣ್ಣೊರಕ್ ರೆಸ್ಯೂಮ್. resume. Please send resume. We will appoint. We will ಅಪಾಯಿಂಟ್ ಸ್ಪೆಲ್ಲಿಂಗ್ ಹೇಳ. ಅಪಾಯಿಂಟ್ ಸ್ಪೆಲ್ಲಿಂಗ್ ಹೇಳ. ಸೇರ್ಸ್ಕೊಂತೀವಿ ನಾವು ಕನ್ನಡ. ನಾಳೆ ಸೇರ್ಸ್ಕೊಂಡು ಹೇಳ್ತೀನಿ. ಓಕೆ ಅನ್ನು ಓಕೆ ಅಪಾಯಿಂಟ್ಮೆಂಟ್ ಬೇಡ ನಮಗೆ. ಡೈರೆಕ್ಟ್ ಸೇರ್ಸ್ಕೊಂತೀವಿ. ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಹೇಳು. ಕನ್ನಡ ಬರ್ತದಲ್ಲ. ಅಲ್ಲ ವಿ ಓಕೆ. ಇದೇನಿದು ವಿ ಅಂತಿದ್ಯಾ? ಬೆಟ್ಟಿಂಗ್ ಏನಂತಾರಲ್ಲ, ಡಬಲ್ ಮೀನಿಂಗ್. ದಯವಿಟ್ಟು ನಂಗೇನು ಗೊತ್ತಿಲ್ಲ. ಇವ್ರಿಬ್ರೆ ಡಬಲ್ ಮೀನಿಂಗ್ ಅಂದ್ರೆ ನಂಗೂ ಗೊತ್ತಿಲ್ಲ. ಏನು ನಿಮ್ಗೇನಾದ್ರು ಗೊತ್ತಾ? ಒಳ್ಳೆ ಹುಡುಗರು ಗೊತ್ತಿಲ್ಲ ಮಚ್ಚ ನಿಂಗೆ. ಅಲ್ಲ ಏನು ಹಂಗಂದ್ರೆ ಭೀಮಾ ಇದ್ದಂಗೆ ಪ್ರೆಗ್ನೆಂಟ್ ಭೀಮಾ. ಅರ್ಜುನ ಅವನು. ಇವನು ಅರ್ಜುನ, ನಾನು ನೀನ್ ಭೀಮ, ದುರ್ಯೋಧನ, ಕರ್ಣ. ನೋಡ್ದ ಬರೀ ಸೀರೆ ಎಳೆಯವು ಇಂಥ ಕ್ಯಾರೆಕ್ಟರ್ ಮಾತ್ರ ಇವನು ಸೂಟ್ ಆಗ್ತಾನೆ. ಆಕ್ಚುಯಲ್ ದುಶ್ಯಾಸನ ಇವನು. ನೋಡಕ್ ಮಾತ್ರ ದೂದ್ ಬೇಡ, ಸಕ್ಕದಾಗಿರ್ತಾನೆ. ಮಾಡೋದೆಲ್ಲ ಸೀರೆ ಎಳೆ ಕೆಲಸನೇ ಒಂದು. ಯಾಕ್ರಲ್ಲ ನಾನು ಇಷ್ಟು ಕೆಟ್ಟದಾಗೆಲ್ಲ ಹೇಳ್ತಿದ್ದೀರಾ? ಇರೋದ್ನ ಹೇಳ್ತಾ ಇದೀವಿ ಮಚ್ಚ. ನೀನ್ ಹೇಳು, ನಿನ್ ಸಾಮಾನ್ ಮುಟ್ಕೊಂಡು ಹೇಳು. ನಾನು ಹೇಳಿದ್ದೆಲ್ಲ ನಿಜ ಅಲ್ಲ ಅಂತ. ನಿಜವಾಗ್ಲೂ ನಂದಲ್ಲ. ಎಷ್ಟು ಒಳ್ಳೆ ಹುಡುಗ. ಸಿಂಧೂರೇಶ್ವರಿಗೆ ಫೋನ್ ಮಾಡಿ ಕೇಳೋಣ. ಸುಳ್ಳು ಹೇಳಿದ್ರು ಸಾಮಾನ್ ಕೊಳ್ತಾವ. 1 minute ಪಾಸ್. ಬೇಕಾದ್ರೆ ಇದನ್ನ ವಿಡಿಯೋದಲ್ಲಿ ಹಾಕೋದೇ ಇಲ್ಲ. ಹೇಳಪ್ಪ. ಆಯ್ತಪ್ಪ, ಇದನ್ನ ಕಟ್ ಮಾಡ್ತೀನಿ. ಇದನ್ನ ಕಟ್ ಮಾಡ್ತೀನಿ. ಸುಳ್ಳು ಹೇಳಿದ್ರು ಸಾಮಾನ್ ಕಟ್ ಆಯ್ತು. ಇಲ್ಲ ತುಂಬಾ ಒಳ್ಳೆ ಹುಡುಗ. ನಾನು ತುಂಬಾ ಒಳ್ಳೆ ಹುಡುಗ. ನೀನ್ ಹೇಳೋದ್ರಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ ನೀನ್ ಎಂತ ಒಳ್ಳೆ ಹುಡುಗ ಅಂತ. ಅವ್ರಿಗೂ ಗೊತ್ತು ನಾನು ಎಷ್ಟು ಒಳ್ಳೆ ಹುಡುಗ ಗೊತ್ತು. ಇದ್ರಲ್ಲಿ ಎಲ್ಲ ಹುಡುಗರು ಕಮೆಂಟ್ ಮಾಡ್ತಾರೆ ನಾನು ನಾಳೆ ಮಾಡಿದ್ದ. ನನ್ ಜೊತೆ ಇರೋ ಈಗ ರಿಯಾಲಿಟಿ ತೋರಿಸ್ತೀನಿ. ನಾವೇನು ಮಾತಾಡಲ್ಲ. ಇವರು ಅಭಿಷೇಕ್ ಅಂತ ನೋಡೋದಕ್ಕೆ ಸ್ವಲ್ಪ ರಿಚ್ ಫ್ಯಾಮಿಲಿಯಿಂದ ಬಂದಿರೋ ಅಲ್ಲಲ್ಲ, ಅಂದ್ರೆ ರಿಚ್ಚೇನೆ ಇಲ್ಲ, ನಿಜವಾಗ್ಲೂ ರಿಚ್ಚೇ. ಬಟ್ ಅಂಬಾನಿ ರೇಂಜ್ಗಿಲ್ಲ ಅಂದ್ರು ಅದಾನಿ ರೇಂಜ್ಗಂತೂ ಅವ್ರೆ. ಆಯ್ತಾ, ರಿಚ್ಚೇನೆ. ಅದೆಲ್ಲ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಈ ಪೇಸ್ ನ ಎಲ್ಲೆಲ್ಲಿ ನೋಡಿದ್ದೀರಾ ತುಮಕೂರಲ್ಲಿ? ಈ ಪೇಸ್ ಕಟ್ ಎಲ್ಲೋ ನೋಡ್ದಂಗೆ ನೋಡಿ. ತುಮಕೂರಲ್ಲಿ ಬಂದು ಎಷ್ಟು ಜನಕ್ಕೆ ಅಪ್ರೋಚ್ ಮಾಡಿದ್ದಾನೆ, ಎಷ್ಟು ಜನದ ನಂಬರ್ ಇಸ್ಕೊಂಡಿದ್ದಾನೆ. ಇದು ನಂಬರ್ ಎಷ್ಟು ಜನದ ಹತ್ರ ಕೇಳಿದಾನೆ, ಎಷ್ಟು ಜನ ಕೊಟ್ಟಿದ್ದೀರಾ. ನೀವು ಎಲ್ಲೆಲ್ಲಿ ಹೋಟೆಲ್ಗಳಿಗೆ ಹೋದಾಗ ಈ ಸುರಸುಂದರಂಗನ್ ಫೇಸ್ ಕಾಣಿಸಿದೆ. ಸೊ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಮಕ್ಕಳ ನೀವು ಹೇಳಿರೋದು ಹಾಕೊಟ್ರೆ ಅವನು ಒಳ್ಳೆಯವನೇ. ಆದ್ರೆ ನಮ್ಗೆಲ್ಲ ಒಂಚೂರು ಯಾಮರ್ಸ್ಬಿಟ್ಟು ಅಲ್ಲಿ ಇಲ್ಲಿ ಹೋಗಿ ಬರೋನು. ಸಂದಿಲ್ ತೂರ ಬುದ್ಧಿ ಜಾಸ್ತಿ ಇದೆ. ಆ ಗ್ಯಾಪ್ ಅಲ್ಲಿ ಯಾವ ಸಂದಿಲ್ ತೂರಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ. ಅರ್ಧ ಗಂಟೆ ಮುಂಚೆ ಇವನು ಸೇಮ್ ಹಿಂಗೆ ಆಡ್ತಾ ಇದ್ದ. ಈಗಲೂ ಹಿಂಗೆ ಆಡ್ತಾ. ಚೆನ್ನಾಗಿದ್ದೀನಿ ಗುರು. अलग ही लेवल का बंदा था. ಹೆಂಗ್ ನೋಡ್ತಾವ ನೋಡಿ ಕಳ್ಳ ಹುಡುಗಿ. ರಾತ್ರಿ ಆಗ್ತಿದ್ದಂಗೆ ಹುಡುಗರ್ನ ನೋಡಕ್ ಸ್ಟಾರ್ಟ್ ಮಾಡ್ತೇವೆ. ನೋಡ್ದ ಹುಡುಗಿರಲ್ಲ ಅಂದ. ನೋಡ್ರಿ ದಯವಿಟ್ಟು ನೋಡ್ರಿ, ಹುಡುಗಿರಿಲ್ಲ. ಇವನ್ ದೃಷ್ಟಿ ಯಾಕಲ್ಲಿ ಹೋಯ್ತು ಅಂತ ನಿಮ್ಗೆ ಈಗ್ಲೇ ಗೊತ್ತಾಗುತ್ತೆ. ಇವ್ನ ಎಂತವನು ಅಂತ ನಿಮ್ಗೆ ಈಗ್ಲೇ ಗೊತ್ತಾಗುತ್ತೆ. It was at this moment that ಏನ್ ಜಾಸ್ತಿ ಇಲ್ಲ. he fucked up. ಏಯ್, ಇವಂದು ನಮ್ಮ ಗ್ಯಾಂಗ್ ಅಲ್ಲೇನೆ ಇರೋಂತ ಸುಂದರಾಂಗ್ ಅಂದ್ರೆ ಇವನೇ.
ಇನ್ನೊಬ್ಬ ಇದ್ದ ಬೆಂಗಳೂರಲ್ಲಿ ಇದ್ದಾನೆ, ಬೇಡ ಒಂದು ಸುದ್ದಿ. ಈಗ ಇವನ್ ಅಂಗವಿಕಲ್ ಒಂಥರ ಕಾಣಿಸ್ತಿದ್ದಾನಂತೆ. ನೀವ್ ಯಾರಾದ್ರೂ ಹೇಳ್ರಪ್ಪ, ನಾವ್ ಹೇಳಿ ಸಾಕಾಯ್ತು ಇವನ್ ಸುಂದ್ರಂಗ ಅಂತ. ನೀವ್ ಹೇಳಿದ್ರಾನ ಕೇಳ್ತಾನೆ, ನೋಡ. ಹುಡುಗಿರಾದ್ರು ಹೇಳಿದ್ರೆ ಸುಂದರಂಗ ಅಂತ ನಂಬೋದು. ನನ್ನ ಮಕ್ಳ ನೀವ್ ಹೇಳಿ ಏನ್ ಪ್ರಯೋಜನ? ಸಿಂಧು ತ್ರಿಶೂಲ ತಗೊಂಬಂದ್ ಎಲ್ಲಿಡ್ತಾಳೆ ಅಂತ ಗೊತ್ತಿಲ್ಲ. ಈಗ ಹೇಳು. ನಾನು ಒಳ್ಳೆ ಹುಡುಗ ಅಷ್ಟೇ ನಂಗೆ ಗೊತ್ತಿರೋದು ಮಚ್ಚ. ನಂಗೇನು ಗೊತ್ತಿಲ್ಲ ಸರ್, ನಾನು ತುಂಬಾ ಒಳ್ಳೆಯವನು. ಅದನ್ನ ಹಾಕ್ತೀನಿ. ಕುಡ್ಕ ನಿದ್ದೆ ಮಾಡ್ತಾನೆ. ನಾವಿಲ್ಲಿ ಸೀರಿಯಸ್ ಆಗಿ ಹುಡುಗಿರ್ ಬಗ್ಗೆ ಮಾತಾಡ್ತಾ ಇದೀವಿ, ಕುಡ್ಕ ನಿದ್ದೆ ಮಾಡ್ತಾನೆ. ಐ ಆಮ್ ಔಟ್ ಆಫ್ ದಿ ಸಬ್ಜೆಕ್ಟ್. ನಮಗೂ ಹುಡುಗಿ ನೀನ್ ಭೂಮಿಯಿಂದಾನೇ ಔಟ್ ಆಗ್ಬಿಡು. ಮತ್ತೆ ಯಾಕೆ ನಿಂಗೂ ಹುಡುಗಿಗೆ ಸಂಬಂಧ ಇಲ್ಲ? ಅದಕ್ಕೆನಾ ಬಸ್ಸಲ್ಲಿ 10 ನಿಮಿಷಕ್ಕೆ ಕನೆಕ್ಟ್ ಮಾಡಿದ ಮಹಾನುಭಾವ ಇವನು. ಯಾವ ಸೈಂಟಿಸ್ಟ್ ಕೈಯಲ್ಲೂ ಕಂಡಿಡಿಯಕ್ ಆಗದೆ ಇರೋಂತ ಒಂದು ಹಂಗಲ್ಲ ಹೇಳೋದು. ಇವನು ಎಂತ ರಸಿಕ ಅಂದ್ರೆ 10 ನಿಮಿಷದಲ್ಲಿ ಅಂದ್ರೆ 10 ನಿಮಿಷದಲ್ಲಿ ಮೆಹಂದಿನೇ ಬಿಡ್ತಾನೆ ಅಂತ ಅನ್ಬೋದು. 10 ನಿಮಿಷದಲ್ಲಿ ಮೆಹಂದಿ ಬಿಡ್ತಾನೆ. ನಿಮಿಷಕ್ಕೆ ಮೆಹಂದಿ ಬಿಡೋಂತ ಮಹಾನ್ ಕಲಾವಿದ ಇವನು. ನೋಡ್ರಿ, ಕಳ್ಳಿದ್ದಂಗಿದ್ರು ಸೆಟ್ ಮಾಡ್ಕೋಣ. ನಾನು 6 ವರ್ಷದಿಂದಾನು ಹಿಂಗಿಲ್ಲ, ಬೇರೆ ತರ ಇದ್ದೆ. ಕೊಡಲಿ ನನಗ್ ಕೂಡ ಇಲ್ಲ. ಏನ್ ಗೊತ್ತಾ, ಇವ್ನು ನೋಡ್ಕೊಬಿಡಿ. ಹೊಸ್ದಾಗಿ ಯಾವ್ಯಾವ ಹುಡುಗಿರು ಬರ್ತಾರ, ಇವಳು ನನ್ನ ಹುಡುಗಿ, ಯಾರು ಕಂಡಾಕ್ಬೇಡ, ಇವಳೆ ಪರ್ಮನೆಂಟ್ ನನ್ಗೆ ಅಂತಾನೆ. ಸುಳ್ಳು ಒಂದ್ ಹುಡುಗಿನೂ ಇವ್ನಿಗೆ ಮಾತ್ರ ಬಿಡ್ಲಿಲ್ಲ. ಇವಾಗ ಗೊತ್ತಿಲ್ಲ ನಡೆಸ್ತಾವನ, ಬಿಡ್ತಾ ಇಲ್ಲ ಈಚೆಗೆ. ಫುಲ್ ಒಳ್ಳೆ ಬಾಡಿ ಮಾಡಿ ಅವಳಿಂದ ಗೊತ್ತಾಗಿರ್ಬೇಕು ಹಿಂಗಂತಾನೆ. ಎಲ್ಲ ಎಷ್ಟು ಮೇಂಟೈನ್ ಮಾಡ್ತಾನೋ ಗೊತ್ತಿಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾಯಕ ಏನಾದ್ರು ಉದ್ಧಾರ ಆಗಕ್ ನೋಡ್ತಾನೆ ಅಂದ್ರೆ ಇಂಥ ಬೇವರ್ಸಿಗಳು ಹಾಳು ಮಾಡಕ್ಕೆ ಅಂತ ಇರ್ತಾರೆ. ಇವ್ರು ಹೇಳೋದ್ ಯಾವ್ದು ನಂಬೇಡಿ ಗೈಸ್. ನಾನೇನು ಹೇಳಲ್ಲ. ಈ ಪೇಸ್ ನೋಡಿ, ಇರಿ, ಈ ಪೇಸ್ ನೋಡಿ, ಈ ಕಲರ್ ನೋಡಿ, ಈ ಸ್ಟೈಲ್ ನೋಡಿ, ಬೇವರ್ಸಿ ಸ್ಟೈಲ್ ನೋಡಿ. ಈ ಪೇಸ್ ಹುಡುಗಿ ಬೀಳ್ತಾರೆ. ಇದ್ ನೋಡಿ, ಜಿಂಬಾಡಿ, ನೈಸ್ ಹೇರ್ ಸ್ಟೈಲು. ಮಕ ತೋರಿಸ್ಬಿಟ್ಟು ಜಿಂಬಾಡಿ ಅಂದ್ರೆ ಎಲ್ಲಿಂದ ಗೊತ್ತಾಗುತ್ತೆ? ತೋರ್ಸ್ಬಿಡಪ್ಪ. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಸರಿನಾ? ಇವಂಗೂ ಹುಡುಗಿ ಬೀಳ್ತಾರೆ. ನಾನು ನೋಡ್ರಪ್ಪ, ಕತ್ಲಲ್ಲಿ ಟಾರ್ಚ್ ಹಾಕೋದು. ಅದೇ ನನ್ನ ಕ್ವಶನ್. ನಮಗಿನ್ನ ಬೀಳ್ತಾರೆ, ಓಕೆ, ನಾವು ಟ್ರೈ ಮಾಡ್ತೀವಿ, ಏನೋ ಒಂದು ನಾವು ಸರಿನಪ್ಪ, ನಾವು ಕೆಟ್ಟವ್ರೆ. ಇವನು 10 ನಿಮಿಷದಲ್ಲಿ ಇವನು ಹಿಂಗಿದ್ದು 15 ನಿಮಿಷದಲ್ಲಿ ಮೆಹಂದಿ ಹೆಂಗ್ ಬಿಡಿಸ್ತಾ ಅಂತ ನೀವೇ ಹೇಳಪ್ಪ. ಹೆಂಗ್ ಬಿಡುತ್ತೆ ಹುಡುಗಿ ಬೀಳ್ತಾರೆ ಅಂತ? ಹುಡುಗಿರ್ ಬೀಳಲ್ಲ, ಇವನು ನೋಡಕ್ ಚೆನ್ನಾಗಿಲ್ಲ, ಬಟ್ ಏನ್ ಮಾತ್ರೆ ಆಗ್ತಾನೋ ಗೊತ್ತಿಲ್ಲ ಹುಡುಗಿರ್ಗೆ. ಇದು ಎಂತದದು ಕಾಸ್ಟ್ಲಿ ಮೀನಿಗೆ ಹಾಕೋ ಮಾತ್ರೆ ಹಂಗಾಗ್ತಾನೆ, ಹಂಗಾಗ್ತಾನೆ. ಮನೇಲಿ ಕ್ಯಾರ ತಗೊಂಡು ಹೊಡಿತಾರ. ಆಮೇಲೆ ಪಾಪ ಯಾವ ಮಾತ್ರ ಆಗ್ತೇ ಮನೇಲಿಲ್ಲ. ಯಾವ ಮಾತ್ರೆ ಪಾಪ ಬೇರೆ ಮಾತ್ರೆನೇ ಆಗ್ತಾನೆ. ಪಾಪ ಮಾಡೋ ಮಾತ್ರ ಎಲ್ಲ ಆಗ್ತಾರೆ. ಅಲ್ಲ ನಿಮ್ಮಪ್ಪ ಯಾಕಲ್ಲ ಪಾಪ ನೀನು? ನಾನು ಏನ್ ಅನ್ಕೊಂಡಿದ್ದೆ ಕಳ್ಳ ಪಾಪ. ಮಚ್ಚ ಬೆಂಗಳೂರಿಗೆ ಹೋಯ್ತೀನಿ ಮಚ್ಚ, ನಾನು ಟೈಮ್ ಆಯ್ತು. 1 ಗಂಟೆಗೆ ಬೆಂಗಳೂರಿಗೆ ಹೋಯ್ತಾನೆ ಅಂತೀವನು. ಟೋಲ್ ಹತ್ರಕ್ಕೆ ಹೋಗೋಣ, ಇವನನ್ನ ಬಿಟ್ಟು ಬರೋಣ ಮಚ್ಚ. ಟೋಲ್ ಪಾಪ ಬೆಳೆ ನೀವು ಜಾಯ್ನ್ ಆಗ್ಬೇಕು, ಸೆಕ್ಯೂರಿಟಿ ಕೊಡ್ತೀನಿ ಮಚ್ಚ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡಿ. ನಾನು ಜಿಮ್ಗೆ ಹೋಗೋದೇ ಬಿಟ್ಬಿಡ್ತೀನಿ. ನಾನು ಅಜ್ಜಿ ಬಾಡಿನೇ ಹಾಕಿಲ್ಲ, ಜಿಮ್ ಬಾಡಿ ಅಂತ. ಮಚ್ಚ ಜಿಮ್ ಬಾಡಿ ಹಾಕಿಲ್ವ ಮಚ್ಚ ನೀನು? ತುಂಬಾ ಪೋಲಿ ಆಗ್ತಿದ್ಯಪ್ಪ ನೀನು. ನೀ ಪೋಲಿನಪ್ಪ ನೀನು. ಈ ಇಂದಿಗೆ ನಮ್ಮ ವ್ಲಾಗ್ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ನೆಕ್ಸ್ಟ್ ವಾರ ನಾವು ಸಿಕ್ಕಿದಾಗ ಈ ತರ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಈಗ ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ, ಎಷ್ಟು ಜನ ಬೈತೀರಾ. ಹಿಂಗೆ ಆಗ್ತಾ ಇದ್ರೆ ಯಾರ್ಯಾರು ಕೂಡ ಎಲ್ಲೆಲ್ಲಿ ಬದುತ್ತೋ, ಒಂದು ರಾತ್ರಿ ಕತೆ ಇದು. ಒಂದು ರಾತ್ರಿ ತಪ್ಪಾಬಿಡುತ್ತೆ. ಇದು ಸಿಚುಯೇಷನ್ ಶಿಪ್. ಶಿಪ್ ಸುಮ್ನಿರೋ, ಶಿಪ್ ಗೀಪ್ ಅನ್ಬೇಡ. ಇದಕ್ಕೆ ಗೊತ್ತಿಲ್ಲ ನಮಗೂ ಏನ್ ಹೆಸರು ಇಡ್ಬೇಕಂತ. ಮಕ್ಕಳ ಪೋಲಿ ಆಟಗಳು. ನಮ್ ಬ್ಲಾಗ್ ನ ಮಾಡ್ತಾನೆ ಇಲ್ವಲ್ಲ ಬಿಡ. ಇವನು ಟಾರ್ಚ್ ಬಿಟ್ರೇನೆ ಕಾಣಿಸ್ತಾ ಇಲ್ಲ ಇಲ್ಲಿ. ಇವತ್ತಿಗೆ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಇವರಿಬ್ರು ಫ್ರೀ ಆಗಿ ಬಂದ್ರೆ ಸಿಕ್ಕಿದ್ರೆ ಮಾಡೋಣ. ಇದಕ್ಕೆ ನಾವೇನ್ ಕ್ಯಾಪ್ಷನ್ ಹಾಕ್ಬೇಕು ಅಂತ ನಂಗೂ ದೇವರನೇ ಗೊತ್ತಿಲ್ಲ. ಧೈರ್ಯ ಮಾಡಿ ಆಗ್ತಾ ಇದೀವಿ. ಫಸ್ಟ್ ವ್ಲಾಗು ಇಷ್ಟು ವರ್ಷ ಮಾಡೋಣ ಅನ್ಕೊಂಡು ಆಗ್ದಲೆ ಧೈರ್ಯ ಇಲ್ದಲೆ ನಮಗೆ ಫಸ್ಟ್ ಟೈಮು ಈ ಮಹಾನುಭಾವ, ಈ
ಈ ಮಹಾನುಭಾವ ಇವರ ಧೈರ್ಯ cooperation ತುಂಬಿದಕ್ಕೆ ಕೋಆಪರೇಷನ್ ನಾನು ನೋಡ್ತೀನಿ ಮಚ್ಚ. ಇವರಿಬ್ರು ಸಹಕಾರದಿಂದ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಿದೀವಿ. ಅಪ್ಲೋಡ್ ಮಾಡ್ತೀನಿ ಹೆಂಗ ಒಂದ್ ಮಾಡಿ. ಸೊ 18+ ಅಂತ ಎಲ್ಲ ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ತುಂಬಾ ಒಳ್ಳೆಯವ್ರು ನಾವು, ತುಂಬಾ ಒಳ್ಳೆಯವರು. ಅದೇ ಮಕ್ಕಳಿಗೆಲ್ಲ ವಿಡಿಯೋ ತೋರಿಸ್ಬೇಡಿ ದಯವಿಟ್ಟು ಲೈಟಾಗಿ ವಯಸ್ಸಾಗಿರೋರು ನೋಡಿದ್ರೆ ಮೆಟ್ನಲ್ ಅಂತ ಹೊಡಿತಾರೆ. ದಯವಿಟ್ಟು ನಮ್ಮ ಮನೆಗೆ ಯಾವ್ದು ಇದನ್ನ ಶೇರ್ ಮಾಡೋದು ಗೊತ್ತಾಗ್ದಲ್ಲ ಇರಂಗ್ ನೋಡ್ಕೊಳ್ಳಿ, ಅದು ನಿಮ್ ಜವಾಬ್ದಾರಿ. ಥ್ಯಾಂಕ್ ಯು. ಮರ್ಯಾದೆಯರು ಅಂತ ಮತ್ತೆ ಹುಡುಗರು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ, ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಹೇಳಿರೋದು ಯಾವುದು ನಿಜ ಯಾವ್ದು ನಿಜ ಅಲ್ಲ, ಯಾವ್ದು ಶುದ್ಧ ಹೇಳ, ನೀನ್ ಹೇಳು, ನೀನ್ ಹೇಳು. ಹೂ ಅನ್ನೋದಲ್ಲ, ಹೇಳೋ ಲೌಡೆ. ಯಾವ್ದು ನಿಜ ಅಲ್ಲ, ಯಾವ್ದು ನಿಜ ಅಲ್ಲ. ಆಮೇಲೆ ಮನೇಲಿ ಮೆಟ್ನಲ್ಲಿ ಹೊಡಿತಾರೆ, ಅದಕ್ಕೆ ಇವ್ರ ಮನೇಲಿ ಮೆಟ್ಟ ಹೊಡಿತಾರೆ ಅಂತ ಎಲ್ಲ ಇವಂದೇ ಬಯಲಾಗಿರೋದಲ್ವಾ. ನೆಕ್ಸ್ಟ್ ಇನ್ನೊಬ್ಬ ವೈಟ್ ಇದ್ದಾನೆ ಬೆಂಗಳೂರಲ್ಲಿ, ಅವ್ನು ರೆಡಿಯಾಗಿ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೈಲ್ ಮಾಡಕ್ಕೆ ಏನು ಇಲ್ಲ ಗೈಸ್. ಎಲ್ಲ ಇದೆ ಗೈಸ್, ಏನು ವರ್ಕ್ ಆಗಿಲ್ಲ ಅಷ್ಟೇ. ಸಾಮಾನು ಇಲ್ಲ ಗೈಸ್, ಕಟ್ ಮಾಡಿ ಬಿಸಾಕ್ಬಿಟ್ರು. ಎಲ್ಲ ಇದೆ, ಆ ತರ ಯೂಸ್ ಆಗಿಲ್ಲ. ಇಂಜಿನ್ ಬೋರಿ ಬರ್ತೈತೆ, ರೀಬೋರ್ ಮಾಡಿಸ್ಬೇಕು. ಎಲ್ಲ ಫುಲ್ಲಿ ಕಂಡೀಷನ್ ಅಲ್ಲಿದೆ. ಟೈಮ್ ಬಂದಿಲ್ಲ. ನಾನು ತುಂಬಾ ಸಾಂಪ್ರದಾಯಿಕ ಮಂಚ, ಟೈಮ್ ಬಂದ್ಮೇಲೆ ಎಲ್ಲ ಯೂಸ್ ಮಾಡ್ತೀನಿ. ನಾವೆಲ್ಲ ಹೆಂಗ್ ಕಿತ್ತೋದವೆಲ್ಲ ಆಗ್ಲೇ ಯೂಸ್ ಮಾಡಿದ್ಯಲ್ಲ. ಎಲ್ಲೆಲ್ಲ ಯೂಸ್ ಮಾಡಿದೀವಿ. ಸೌದೆ ಹೋಗೈತೆ ಆಗ್ಲೇ. ಎಲ್ಲಿ ಸೌದಾಗೈತ್ಲಾ? ನೋಡೋಣ, ಈ ಖಂಡಿತ ಕಮೆಂಟ್ಸ್ ಬರ್ತವೆ. ಇವನು ಎಷ್ಟು ಜನಕ್ಕೆ ಅಪ್ರೋಚ್ ಮಾಡಿದಾನೆ ಅಷ್ಟೇ.